ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ವಿಜ್ಞಾನ ವಿಷಯದ ರಸಾಯನಶಾಸ್ತ್ರ ವಿಭಾಗದಲ್ಲಿ ನೀವು ಯಾವ್ಯಾವ ಕ್ವೆಶನ್ಸನ್ನು ಓದ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರಸಾಯನಶಾಸ್ತ್ರ ಮೊದಲನೇ ನಿಮಗಿರುವಂತಹ ಪಾಠ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಒಂದನೇದು ಅದರಲ್ಲಿ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳ ನಡುವಿನ ವ್ಯತ್ಯಾಸ. ಈ ವ್ಯತ್ಯಾಸಗಳು ಎಲ್ಲೇ ಬಂದರೂ ಅದಕ್ಕೊಂದು ಸಪ್ರೇಟಾಗಿ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಒಂದ್ಸಲ ನೋಡ್ಕೊಬಿಡಿ, ಓಕೆನಾ. ನೆಕ್ಸ್ಟು ಎರಡನೇದು ರಾಸಾಯನಿಕ ಬದಲಾವಣೆ ಸಂಭವಿಸಿದೆ ಎಂದು ಸೂಚಿಸುವ ಅಂಶಗಳು ಯಾವುವು. ಈಗ ಭೌತಿಕ ಮತ್ತು ರಾಸಾಯನಿಕ ಎರಡು ರೀತಿಯ ಬದಲಾವಣೆಗಳಿದ್ದಾವೆ. ಈಗ ರಾಸಾಯನಿಕ ಬದಲಾವಣೆ ಉಂಟಾಗಿದೆ ಅಂತ ಅಂದಮೇಲೆ ಯಾವ್ಯಾವ ಅಂಶಗಳು ಅದನ್ನು ಸೂಚಿಸ್ತವೆ ಅಂಥೇಳಿ ನೋಡ್ಕೋಬೇಕು, ಓಕೆನಾ. ಇನ್ನು ಮೂರನೇದು ರಾಸಾಯನಿಕ ಕ್ರಿಯೆಯ ವಿಧಗಳು. ಕನಿಷ್ಠ 2 ಉದಾಹರಣೆಗಳೊಂದಿಗೆ ನಾವು ವ್ಯಾಖ್ಯಾನಗಳನ್ನು ನೋಡ್ಕೋಬೇಕು, ಓಕೆನಾ. ಸಂಯೋಗ ಕ್ರಿಯೆ ಆಗಿರ್ಬೋದು, ವಿಭಜನ ಕ್ರಿಯೆ ಆಗಿರಬಹುದು, ಈ ಥರದ್ದೆಲ್ಲ ನೋಡ್ಕೋಬೇಕು. ಸ್ಥಾನಪಲ್ಲಟ ಕ್ರಿಯೆ, ದ್ವಿಸ್ಥಾನ ಪಲ್ಲಟ ಕ್ರಿಯೆ, ಇದನ್ನೆಲ್ಲ ಕರೆಕ್ಟಾಗಿ ನೋಡ್ಕೋಬೇಕು. ಅದಕ್ಕೆ ಕನಿಷ್ಠ 2 ಉದಾಹರಣೆಗಳನ್ನು ಸಹಿತ ನೋಡಿಟ್ಕೊಳ್ಳಿ. ನೆಕ್ಸ್ಟು ಮೆಗ್ನೀಷಿಯಂ ರಿಬ್ಬನ್ನನ್ನು ಮರಳು ಕಾಗದದಿಂದ ಏಕೆ ಸ್ವಚ್ಛಗೊಳಿಸಬೇಕು. ಇದು ಒಂದು ಅಪ್ಲಿಕೇಶನ್ ಕ್ವೆಶನ್, ಇದನ್ನು ಕರೆಕ್ಟಾಗಿ ನೋಡಿಟ್ಕೊಳ್ಳಿ, ಬರುವಂಥ ಸಾಧ್ಯತೆ ಇದೆ. ನೆಕ್ಸ್ಟು ಉಷ್ಣ, ಬೆಳಕು ಮತ್ತು ವಿದ್ಯುತ್ ವಿಭಜನೆಗಳಿಗೆ ಉದಾಹರಣೆಗಳು. ಈ ವಿಭಜನ ಕ್ರಿಯೆಯಲ್ಲಿ 3 ರೀತಿಯ ವಿಭಜನೆ ಉಂಟಾಗುತ್ತೆ. ಉಷ್ಣ ವಿಭಜನೆ, ಬೆಳಕಿನಿಂದ ವಿಭಜನೆ ಉಂಟಾಗುತ್ತೆ, ಆಮೇಲೆ ವಿದ್ಯುತ್ ವಿಭಜನೆ. ಅದಕ್ಕೆಲ್ಲ ಒಂದೊಂದು ಉದಾಹರಣೆಗಳನ್ನು ನೆನಪಿಟ್ಕೋಬೇಕು, ಓಕೆನಾ. ನೆಕ್ಸ್ಟು ಉತ್ಕರ್ಷಣ ಮತ್ತು ಅಪಕರ್ಷಣಗೊಳ್ಳುತ್ತಿರುವ ಪ್ರತಿವರ್ತಕವನ್ನು ಗುರುತಿಸಿ. ಒಂದು ಕ್ರಿಯೆ ನಡೀತಾ ಇದೆ ಅಂತಂದರೆ ಆ ಪ್ರತಿವರ್ತಕಗಳಲ್ಲಿ ಒಂದು ಉತ್ಕರ್ಷಣಗೊಳ್ತಾ ಇರ್ತದೆ, ಒಂದು ಅಪಕರ್ಷಣಗೊಳ್ತಾ ಇರ್ತದೆ. ಯಾವುದು ಉತ್ಕರ್ಷಣೆ ಆಗುತ್ತಾ ಇರುತ್ತೆ, ಯಾವುದು ಅಪಕರ್ಷಣೆ ಆಗ್ತಾ ಇರುತ್ತೆ ಅನ್ನೋದನ್ನು ಕರೆಕ್ಟಾಗಿ ಕಂಡುಹಿಡಿಯೋದು ಗೊತ್ತಿರಬೇಕು. ಅದಕ್ಕೆ ನಿಮಗೆ ಈ ಉತ್ಕರ್ಷಣ ಅಂದ್ರೇನು, ಅಪಕರ್ಷಣೆ ಅಂದ್ರೇನು ಅನ್ನುವಂಥ ವ್ಯಾಖ್ಯೆಗಳು ಕರೆಕ್ಟಾಗಿ ಗೊತ್ತಿರಬೇಕು, ಓಕೆನಾ. ಇನ್ನು ನೆಕ್ಸ್ಟ್ ಬರುವಂಥದ್ದು ನೀರಿನ ವಿದ್ಯುತ್ ವಿಭಜನೆಯ ರೇಖಾಚಿತ್ರ. ಈ ರೇಖಾಚಿತ್ರದ ಮೇಲೆ ಆಲ್ರೆಡಿ ಯಾವ್ಯಾವ ಚಿತ್ರಗಳನ್ನು ನೋಡ್ಕೋಬೇಕು ಅಂಥೇಳಿ ವಿಡಿಯೋಸನ್ನು ಮಾಡಿದ್ದಿದೆ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ರಿ. ಇನ್ನು ನೆಕ್ಸ್ಟು ಕಮಟುವಿಕೆ. ಇದಂತೂ ಫೇವ್ರೆಟ್ ಕ್ವೆಶನ್, ಇದಂತೂ ಬಂದೇ ಬರುತ್ತೆ, ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದರ ವ್ಯಾಖ್ಯಾನ ಇರ್ಬೋದು. ಆ ಕಮಟುವಿಕೆಯನ್ನು ತಡೆಗಟ್ಟಲಿಕ್ಕೆ ಇರುವಂತಹ 3 ವಿಧಾನಗಳು ಯಾವ್ಯಾವುದು ಅಂಥೇಳಿ ಸಹಿತ ನೀವೇನು ಮಾಡ್ಕೋಬೇಕು, ಕರೆಕ್ಟಾಗಿ ನೋಡಿಟ್ಕೋಬೇಕು, ಓಕೆನಾ. ಬನ್ನಿ ಇನ್ನು 2ನೇ ಪಾಠ ಯಾವುದು ಅಂಥೇಳಿ ನೋಡೋಣ. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಒಂದೇದು ಲಿಟ್ಮಸ್ ಬಣ್ಣ ಬದಲಾವಣೆ. ಇದನ್ನು ಡೈರೆಕ್ಟಾಗಿ ಕೇಳುವಂಥದ್ದು ಕಡಿಮೆ. ಯಾವ ರೀತಿ ಕ್ವೆಶನ್ಸನ್ನು ಕೇಳ್ಬೋದು ಅಂತಂದರೆ, ಈಗ ಯಾವುದಾದ್ರೂ ಒಂದು ಶರ್ಟಿಗೆ ಅರಿಶಿಣವನ್ನು ತಾಗಿದೆ ಅಂಥೇಳಿ ಇಟ್ಕೊಳ್ಳಿ. ಆ ಅರಿಶಿಣ ತಾಗಿರುವಂಥ ಶರ್ಟನ್ನು ನಾವು ಸಾಬೂನಿನಿಂದ ಉಜ್ಜಿದಾಗ ಅದರ ಬಣ್ಣ ಬದಲಾಗುತ್ತೆ. ಯಾಕೆ ಬದಲಾಗುತ್ತೆ ಅಂಥೇಳಿ ಕೇಳ್ಬೋದು. ಆ ರೀತಿ ಕ್ವೆಶನ್ಸನ್ನು ಕೇಳ್ತಾರೆ. ಇನ್ನು 2ನೇದು ರಾಸಾಯನಿಕ ಕ್ರಿಯೆಗಳು ಮತ್ತು ಬಣ್ಣ ಬದಲಾವಣೆಗಳ ಸಮಯದಲ್ಲಿ ಬಿಡುಗಡೆಯಾಗುವ ಅನಿಲಗಳು. ಈಗ ರಾಸಾಯನಿಕ ಕ್ರಿಯೆಗಳು ಅಂತ ಅಂದ ತಕ್ಷಣ ಯಾವುದಾದ್ರೂ ಒಂದು ಹೊಸ ವಸ್ತು ಉತ್ಪತ್ತಿ ಆಗುತ್ತೆ. ಅಲ್ಲಿ ಆ ಉತ್ಪತ್ತಿ ಆಗಬೇಕಾದ್ರೆ ಕೆಲವೊಂದಿಷ್ಟು ಅನಿಲಗಳು ಬಿಡುಗಡೆ ಆಗ್ತವೆ. ಯಾವ್ಯಾವ ಅನಿಲಗಳು ಬಿಡುಗಡೆ ಆಗಬಹುದು ಅಂಥೇಳಿ ಕ್ವೆಶನ್ಸನ್ನು ಕೇಳ್ತಾರೆ. ಅದು ಯಾವಾಗ ಗೊತ್ತಾಗುತ್ತೆ ಅಂತ ಕೇಳಿದ್ರೆ, ಇಲ್ಲಿ ಬಾಹೆಟ್ ಹಾಕ್ಕೊಳ್ಳೋಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ನೀವು ರಾಸಾಯನಿಕ ಕ್ರಿಯೆ ಬರೀಲಿಕ್ಕೆ ಬರಬೇಕು. ಆವಾಗ ನಿಮಗೆ ಈ ಕ್ವೆಶನಿಗೆ ಆನ್ಸರನ್ನು ಈಸಿಯಾಗಿ ಮಾಡಲಿಕ್ಕೆ ಬರುತ್ತೆ, ಓಕೆನಾ. ಒಂದು 2-3 ರಾಸಾಯನಿಕ ಕ್ರಿಯೆಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಹೇಗೆ ಬರೆಯೋದು ಅಂಥೇಳಿ, ಆವಾಗ ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ಸ್ಟು ಸಾಮಾನ್ಯ ಹೆಸರು, ರಾಸಾಯನಿಕ ಹೆಸರು, ರಾಸಾಯನಿಕ ಸೂತ್ರ ಮತ್ತು ಉಪಯೋಗಗಳು. ಈ ಉಪಯೋಗಗಳ ಮೇಲೆ ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ, ಒಂದ್ಸಲ ಹೋಗಿ ನೋಡಿದ್ರೆ ಈಸಿ ಆಗುತ್ತೆ. ಅದರಲ್ಲಿ ನಾನು ರಾಸಾಯನಿಕ ಹೆಸರು ಬಗ್ಗೆನೂ ಹೇಳಿದ್ದೀನಿ, ರಾಸಾಯನಿಕ ಸೂತ್ರದ ಬಗ್ಗೆನೂ ಸಹಿತ ಹೇಳಿದ್ದೀನಿ. ಇನ್ನು ನೆಕ್ಸ್ಟು pH ಮಾನ, H+OH- ಅಯಾನುಗಳಿಗೆ ಸಂಬಂಧಿಸಿದ ಪ್ರಬಲವಾದ ಅಥವಾ ದುರ್ಬಲ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು. ಇದರ ಮೇಲೆ ಕ್ವೆಶನ್ಸನ್ನು ಕೇಳ್ತಾರೆ. pH ಮೌಲ್ಯ ಇಷ್ಟಿತ್ತು ಅಂದರೆ ಇದು ಆಮ್ಲನೋ ಪ್ರತ್ಯಾಮ್ಲನೋ, ಈ ಥರನೂ ಕ್ವೆಶನ್ಸ್ ಕೇಳ್ಬೋದು. ಇದರ ಪ್ರಬಲ ಆಮ್ಲನೋ ಅಥವಾ ದುರ್ಬಲ ಆಮ್ಲನೋ, ಪ್ರಬಲ ಪ್ರತ್ಯಾಮ್ಲನೋ ದುರ್ಬಲ ಪ್ರತ್ಯಾಮ್ಲನೋ ಅಂತಲೂ ಕೇಳಬಹುದು. ನೆಕ್ಸ್ಟು ದೈನಂದಿನ ಜೀವನದಲ್ಲಿ ಈ pH ಲೆವೆಲ್ ಕ್ವೆಶನ್ಸನ್ನು ದೈನಂದಿನ ಜೀವನದಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಆಗಿದೆ. ಫಾರ್ ಎಕ್ಸಾಂಪಲ್ ತುರ್ಕೆ ಗಿಡದ ಮೇಲೆ ಕ್ವೆಶನ್ಸ್ ಕೇಳ್ಬೋದು, ಇಲ್ಲ ಜೇನು ನೋಡೋದ ಕುಟುಕದ ಮೇಲೆ ಕ್ವೆಶನ್ಸ್ ಕೇಳ್ಬೋದು. ರೈತ, ಕೃಷಿ ಭೂಮಿ, ಇದರ ಮೇಲೂ ಸಹಿತ ಏನು ಕ್ವೆಶನ್ಸನ್ನು ಕೇಳಬಹುದು. ಇದೆಲ್ಲ ಅಪ್ಲಿಕೇಶನ್ ಕ್ವೆಶನ್ಸ್ ಆಗುತ್ತೆ. ಆಲ್ರೆಡಿ ಕೇಳಿದ್ದಿದೆ, ಒಂದ್ಸಲ ನೋಡ್ಕೊಬೇಡ್ರಿ, ಓಕೆನಾ. ಇನ್ನು ನೆಕ್ಸ್ಟು 3ನೇ ಪಾಠ ಯಾವುದಪ್ಪ ಅಂತ ಕೇಳಿದ್ರೆ ಲೋಹ ಮತ್ತು ಅಲೋಹಗಳು.
ಈ ಲೋಹ ಮತ್ತು ಅಲೋಹಗಳಲ್ಲಿ ಲೋಹಗಳ ಭೌತಿಕ ಮತ್ತು ರಾಸಾಯನಿಕ ಗುಣಲಕ್ಷಣಗಳು, ಇದಕ್ಕೆ ಕಾರಣವೇನು ಅನ್ನೋದ್ರ ಮೇಲೆ ಜಾಸ್ತಿ ಕ್ವೆಶನ್ಸನ್ನು ಕೊಡ್ತಾರೆ. ಸೊ ಭೌತಿಕ ಮತ್ತು ರಾಸಾಯನಿಕ ಗುಣಲಕ್ಷಣಗಳು ನಿಮಗೆ ಗೊತ್ತಿರಬೇಕು. ಓಕೆನಾ. ಇನ್ನು ನೆಕ್ಸ್ಟು ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳು. ಈ ಅಯಾನಿಕ್ ಸಂಯುಕ್ತಗಳು ಹೇಗೆ ರಚನೆಯಾಗಿವೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಇವುಗಳ ರಚನೆಗಳ ಮೇಲೆ ಹೆಚ್ಚಾಗಿ ಕ್ವೆಶನ್ಸನ್ನು ಕೇಳ್ತಾರೆ ಮತ್ತು ಅದರ ಗುಣಲಕ್ಷಣಗಳ ಮೇಲೆ. ನೆಕ್ಸ್ಟು ಉಭಯವರ್ತಿ ಆಕ್ಸೈಡ್ ಎಂದರೇನು ಅಂತ ಕೇಳಬಹುದು, ಅಥವಾ ಅದಕ್ಕೆ ಉದಾಹರಣೆ ಕೊಡಿ ಅಂತಲೂ ಕೇಳ್ಬೋದು. ಇನ್ನು ನೆಕ್ಸ್ಟು ಆಮ್ಲ ಮತ್ತು ಸತು ಚೂರುಗಳ ರೇಖಾಚಿತ್ರ. ಇದು ಯಾವ್ಯಾವ ಚಿತ್ರಗಳನ್ನು ಬಿಡಿಸಬೇಕು ಅಂತ ಹೇಳಿ ನಾವು ಆಲ್ರೆಡಿ ಒಂದು ವಿಡಿಯೋ ಮಾಡಿಟ್ಟಿದ್ದೀನಿ. ಆ ವಿಡಿಯೋನ ನೋಡಿಬಿಟ್ರೆ ಈಸಿಯಾಗಿ ನೀವು ಯಾವ್ಯಾವ ಚಿತ್ರಗಳು ಅಂತ ಫಸ್ಟೇ ಪ್ರಾಕ್ಟೀಸ್ ಮಾಡಬಹುದು. ಓಕೆನಾ. ನೆಕ್ಸ್ಟು ಲೋಹದ ಮೇಲೆ ಹಬೆಯ ಕ್ರಿಯೆಯ ರೇಖಾಚಿತ್ರ. ಇದು ಸಹಿತ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟು ಕಾಸುವಿಕೆ ಮತ್ತು ಹುರಿಯುವಿಕೆ. ಇದಂತೂ ಮೋಸ್ಟ್ ಇಂಪಾರ್ಟೆಂಟು, ಪ್ರತಿ ವರ್ಷ ನಿಮಗೆ ಕ್ವೆಶ್ಚನ್ ಪೇಪರಲ್ಲಿ ಕಾಣುವಂಥ ಕ್ವೆಶ್ಚನ್ನು. ನೆಕ್ಸ್ಟು ನಶಿಸುವಿಕೆ ತಡೆಗಟ್ಟುವ ವಿಧಾನಗಳು ಯಾವುವು. ಇದು ಸಹಿತ ಇಂಪಾರ್ಟೆಂಟ್ ಕ್ವೆಶ್ಚನ್ಸು. ಸೊ ಇದನ್ನು ಸಹಿತ ಏನು ಮಾಡ್ಕೋಬೇಕು, ನೀವು ನೋಡ್ಕೋಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಯಾವುದು ಅಂತ ನೋಡೋಣ ಬರ್ರಿ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಅದರಲ್ಲಿ ಮೊದಲನೇದು ಕ್ರಿಯಾ ಗುಂಪುಗಳು. ಇದರ ಬಗ್ಗೆ ಐಡಿಯಾ ಇರಬೇಕು. ನೆಕ್ಸ್ಟು ರಚನಾತ್ಮಕ ಸಮಾಂಗಿಗಳು. ಈ ಸಮಾಂಗಿಗಳು ಎಂದರೇನು, ಇದರ ಡೆಫಿನೇಷನ್ ಇದೆಲ್ಲ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದಿದೆ, ಒಂದು ಸಲ ಹೋಗಿ ನೋಡ್ಕೊಳ್ಳಿ. ನೆಕ್ಸ್ಟು ಪರ್ಯಾಪ್ತ ಮತ್ತು ಅಪರ್ಯಾಪ್ತ, ಇದರ ವ್ಯತ್ಯಾಸಗಳದ್ದು ಸಹಿತ ಸಪ್ರೇಟಾಗಿ ಒಂದು ವಿಡಿಯೋ ಇದೆ. ಅದನ್ನು ಸಹಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ, ಒಂದು ಸಲ ಹೋಗಿ ಎಲ್ಲ ವಿಡಿಯೋಸ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಇಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ. ಇದೊಂದು ತುಂಬ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೋಬೇಕು. ಓಕೆನಾ. ಯಾವುದಾದ್ರೂ ಒಂದು ಕೇಳ್ತಾರೆ. ಮತ್ತು ಸಂಯುಕ್ತ ರಚನೆ ಬರವಣಿಗೆ. ನೆಕ್ಸ್ಟು ಎಥನಾಲ್ ಮತ್ತು ಎಥನೋಯಿಕ್ ಆಮ್ಲ ಪರಿವರ್ತನೆ. ಈ ಎಥನಾಲ್ ಅನ್ನೋದು ಎಥನೋಯಿಕ್ ಆಮ್ಲವಾಗಿ ಹೇಗೆ ಪರಿವರ್ತನೆ ಉಂಟಾಗುತ್ತೆ, ಒಂದು ರಿಯಾಕ್ಷನ್ ಇದೆ, ಆ ರಿಯಾಕ್ಷನ್ ಕರೆಕ್ಟಾಗಿ ನೋಡ್ಕೋಬೇಕು. ನೆಕ್ಸ್ಟು ಸಾಬೂನಿನ ಶುದ್ಧೀಕರಣ ಕ್ರಿಯೆ, ಇದನ್ನು ಸಹಿತ ನೋಡ್ಕೊಳ್ಳಿ. ನೆಕ್ಸ್ಟು ಬೆನ್ಸಿನ್ ಬಗ್ಗೆ ಎಲ್ಲ ಕಾನ್ಸೆಪ್ಟನ್ನು ಕರೆಕ್ಟಾಗಿ ಕಲ್ತ್ಕೊಳ್ಳಿ. ನೀವು ಕೆಮಿಸ್ಟ್ರಿಯಲ್ಲಿ, ರಸಾಯನಶಾಸ್ತ್ರದಲ್ಲಿ ಇದಿಷ್ಟು ಕ್ವೆಶನ್ಸನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಅದರಲ್ಲಿ ಬರುವಂತಹ 25ಕ್ಕೆ 21 ಅಟ್ಲೀಸ್ಟ್ 21 ಅಂಕಗಳನ್ನಂತೂ ಫಿಕ್ಸ್ ಆಗಿ ತೊಗೋಬಹುದು. ನೀವು ಯಾವಾಗ ಓದ್ತಾ ಇರ್ತೀರಲ್ಲ, ಇದರಲ್ಲಿ ಯಾವ ರೀತಿ ಅನ್ವಯಿಕ ಪ್ರಶ್ನೆಗಳು ಬರಬಹುದು ಅನ್ನೋದನ್ನು ಮೈಂಡಲ್ಲಿ ಥಿಂಕ್ ಮಾಡ್ತಾ ಅದನ್ನು ಓದ್ಕೊಳ್ತಾ ಹೋಗಿ. ಸರಿನಾ. ಇನ್ನೂ ಟೈಮ್ ಇದೆ. ಪ್ರೀವಿಯಸ್ ಕ್ವೆಶನ್ ಪೇಪರನ್ನು ಸಹಿತ ಒಂದು ಸಲ ಎನಲೈಸ್ ಮಾಡಿಕೊಳ್ಳ್ರಿ. ಓಕೆ. ಸರಿ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಫ್ರೆಶ್ ಜೊತೆ ಇದನ್ನು ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.